ಬಿಗ್ ಬಾಸ್ ಕಾಲ್ ಬಂದಿತ್ತು. ನನ್ನ ವ್ಯಕ್ತಿತ್ವಕ್ಕೆ ಅದಲ್ಲ. ಚೆನ್ನಾಗಿದೆಯಾ? ಮೋಟಿವೇಶನ್ ಯಾರಿಗೆ ಸೂಟ್ ಆಗ್ಬೇಕು ಅವರಿಗೆ ಸೂಟ್ ಆಗುತ್ತೆ. ನಮ್ಮ ದೀಪಕನ್ನ ಕಳ್ಕೊಂಡ್ಬಿಟ್ವಿ. ಸರ್ಫಿಂಗಿಗೆ ಹೋದೆ, ಎರ್ರಾಬಿರಿ ದಪ್ಪ ಆಗ್ಬಿಟ್ಟೆ. ಆ್ಯಂಡ್ ನಾವು ಈ ವರ್ಷ ತುಂಬಾ ಜಗಳ ಆಡಿದ್ದೀವಿ ಗೈಸ್, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಸ್ಟ್ರೇಂಜರ್ ಆಗಿ ಮದುವೆಗೆ ಹೋಗಿದ್ದೆ. ಇತ್ತೀಚೆಗೆ ಫ್ರೆಂಡ್ಶಿಪ್ಪಿಗಂತೂ ಬೆಲೆನೇ ಇಲ್ಲ. ವಿಯಟ್ನಾಂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಎಷ್ಟು ವಿಡಿಯೋದಲ್ಲಿ ಹೇಳ್ಬೇಕು ನಿನಗೆ, ಒಂದು ಕೊಡ್ಸಿರೋದು ಒಂದಕ್ಕೆ ಫ್ಲೈಟ್ ಬುಕ್ ಆಗಿತ್ತು, ರೂಮ್ ಬುಕ್ ಆಗಿತ್ತು, ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡೆ. ಇಬ್ರು ಟ್ವಿನ್ನಿಂಗ್ ಆಗಲಿ ಗೊತ್ತಾ? ನಾನೇ ಹೇಳಿದ್ದು ಇಬ್ರು ಬ್ಲ್ಯಾಕ್ ಹಾಕೊಳ್ಳೋಣ ಅಂತ. ನೋಡಿ ನಿಮ್ಮ ಮುಂದೆ ಡವ್ ಮಾಡ್ತಾಳೆ. ಇನ್ನು ಯೂಟ್ಯೂಬ್ ಮಾಡೋಕ್ಕೆ ಲಾಯ್ಕಿಲ್ಲ, ಹೋಗೋ ಕಡೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಈ ವರ್ಷದ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು. 2025 ನನ್ನ ಇಷ್ಟು ಇಯರಲ್ಲಿ ಇದೇ ವರ್ಸ್ಟ್ ಇಯರ್ ಅಂತಲೇ ಹೇಳ್ಬೋದು. 2025ರಲ್ಲಿ ನಾನೇನು ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ, ಕೆಲವೊಂದು ವಿಷಯಗಳು ಮಾತ್ರ. ಆ್ಯಂಡ್ ಇವಾಗ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇಯರಲ್ಲಿ ಗುಡ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್ ಆ್ಯಂಡ್ ನನ್ನ ರೆಸೊಲ್ಯೂಷನ್ ಎಲ್ಲ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ 2025 ಜಾನ್ವರಿಲಿ ನಾವು ಆ್ಯಕ್ಚುಲಿ ಮೇಘಾಲಯ ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಚೆನ್ನಾಗೇ ವೆಲ್ಕಮಿಂಗ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಅನ್ಫಾರ್ಚುನೇಟ್ಲಿ ನನ್ನ ಬ್ರಾಸ್ಲೆಟ್ ಕಳ್ಕೊಂಡೆ. ಗೋಲ್ಡ್ ಕಳ್ಕೊಬಾರ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಂದನೇ ನನ್ನ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಳ್ಕೊಂಡಿದ್ರಿಂದ ನಾನು ಸಾಕಷ್ಟು ಜನನ ಕಳ್ಕೊಂಬಿಟ್ಟೆ. ಸೊ ಮೇಜರ್ ನಾನು ಜಾನ್ವರಿಲಿ ನಮ್ಮ ದೀಪಕನ್ನು ಕಳ್ಕೊಂಬಿಟ್ವಿ. ಆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಅವಾಗ ತಾನೇ ಮೇಘಾಲಯ ಟ್ರಿಪ್ನ ಮುಗಿಸ್ಕೊಂಡು ಗೋಲ್ಡ್ ಕಳ್ಕೊಂಡಿದ್ದೆ. ಹಿಂದಿನ ದಿನ ಅವರೇ ಕಾಲ್ ಮಾಡಿದ್ರು, ಅವರೇ ಸಮಾಧಾನ ಮಾಡಿದ್ರು. ಸೊ ಬೆಳಿಗ್ಗೆ ಇಲ್ಲ, ಸಡನ್ನಾಗಿ ಶಾಕ್ ಆಯಿತು. ನನಗಂತಲ್ಲ, ಇಡೀ ಮನೆಯವರಿಗೆ ಸಡನ್ನಾಗಿ ಚೆನ್ನಾಗೇ ಇದ್ರಲ್ಲ ದೀಪಕ, ಓಕೆ, ನಂಗೆ ಅದು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅಲ್ಲಿಂದ ಫುಲ್ಲು ಇಡೀ ಫ್ಯಾಮಿಲಿಗೆ ಒಂಥರ ಕುಸ್ತು ಬಿದ್ದಂಗೆ ಆಯಿತು. ಆ್ಯಂಡ್ ಸೊ ತುಂಬ ಜನ ಕೇಳ್ತಾಯಿದ್ರಿ ಏನಾಯಿತು ದೀಪಕಂಗೆ ಅಂತ. ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಸೊ ಈ ಒಂದು ಇನ್ಸಿಡೆಂಟ್ ಆಗಿತ್ತು. ನೆಕ್ಸ್ಟ್ ಇನ್ನೇನು ಕಮ್ಮಿಂಗ್ ಜಾನ್ವರಿಗೆ 1 ವರ್ಷ ಆಗುತ್ತೆ. ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಎಷ್ಟು ಬೇಗ ಮುಗೀತು ಈ ವರ್ಷ ಅಂತ ಗೊತ್ತೇ ಆಗಲಿಲ್ಲ. ಬಟ್ ನಾನು ಒಂದೊಂದು ದಿನವೂ ನಾನು ಓಕೆ ಬೇಗ ಆಗಲಿ ಈ ವರ್ಷ ಕಳೆದು ಹೋಗ್ಬಿಡ್ಲಿ ಅಂತ ತುಂಬ ಕಾಯ್ತಾ ಇದ್ದೆ ನಾನು. ಸೊ ಜನವರಿಲಿ ಅಷ್ಟಾಯಿತು. ಆ್ಯಂಡ್ ದೆನ್ ಬರೀ ನೆಗೆಟಿವಿಟಿ ಅಂತಲೇ ಅಲ್ಲ, ಪಾಸಿಟಿವಿಟಿನೂ ಆಯಿತು. ಬಟ್ ತುಂಬ ಮೇಜರ್ ಅಂದರೆ ನೆಗೆಟಿವಿಟಿ ತುಂಬ ಜಾಸ್ತಿ ಆಯಿತು ಈ ಒಂದು ವರ್ಷದಲ್ಲಿ. ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಸರ್ಫಿಂಗಿಗೆ ಹೋದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ಜನ ಫ್ರೆಂಡ್ಸ್ ಆದರು ಅಲ್ಲಿ. ಆ್ಯಂಡ್ ಸಡನ್ನಾಗಿ ಮನೆಗೆ ಬಂದೆ. ಸೊ ಅಲ್ಲಿ ಸರ್ಫಿಂಗಲ್ಲಿ ಇಡೀ ಬಾಡಿಗೆ ಎಕ್ಸಸೈಸ್ ಆಗ್ತಿತ್ತು. ಮನೆಗೆ ಬಂದೆ, ಯೋಗ ಎಲ್ಲ ಮಾಡೋದು ಬಿಟ್ಟೆ. ಆ್ಯಂಡ್ ಎಕ್ಸಸೈಸ್ ಎಲ್ಲ ಕಡಿಮೆ ಆಯಿತು. ಸಡನ್ನಾಗಿ ದಪ್ಪ ಆಗಿಬಿಟ್ಟೆ. ಅಂದರೆ ಅಲ್ಲಿ ಇಡೀ ಬಾಡಿಗೆ ಎಕ್ಸಸೈಸ್ ಆಗ್ತಿತ್ತು. ಮನೆಗೆ ಬಂದೆ, ಸೊ ಎರ್ರಾಬಿರಿ ದಪ್ಪ ಆಗಿಬಿಟ್ಟೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ಸಡನ್ನಾಗಿ ದಪ್ಪ ಆದ್ರಿ ಹಂಗೆ ಹಿಂಗೆ ಅಂತ. ಸೊ ಮೇನ್ ಇದು, ಯಾಕಂದರೆ 1 ವೀಕ್ ನಾನು ಅಲ್ಲಿ ಸರ್ಫಿಂಗು ಮತ್ತು ಸ್ಕೇಟಿಂಗು ಮತ್ತು ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ ಇತ್ತು. ಸೊ ಅಷ್ಟೆಲ್ಲ ಕಲಿತು ಸಡನ್ನಾಗಿ ಡ್ರಾಪ್ ಆದರೆ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ ನಮ್ಮ ಬಾಡೀಲಿ. ಅದಕ್ಕೆ ದಪ್ಪ ಆಗಿಬಿಟ್ಟೆ ನಾನು. ಅದನ್ನು ಸಣ್ಣ ಆಗೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ತುಂಬ ಪ್ರಯತ್ನ ಪಡ್ತಿಲ್ಲ, ಸ್ವಲ್ಪ ಪ್ರಯತ್ನ ಪಡ್ತಾಯಿದ್ದೀನಿ. ಅದು ಎಫರ್ಟ್ಸ್ ಸಾಲ್ತಾ ಇಲ್ಲ. ಸೊ ನೋಡೋಣ, ನೆಕ್ಸ್ಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಬಿಟ್ಟೆ. ನೆಕ್ಸ್ಟ್ ಬಂದು ಮಹಾಶಿವರಾತ್ರಿ. ಅದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಈ ಸರಿ ಈಶಾ ಫೌಂಡೇಶನಿಗೆ ಹೋಗಿದ್ದೆ. ಸೊ ಇನ್ವೈಟ್ ಮಾಡಿದ್ರು. ತುಂಬ ವರ್ಷ ಒಂದು ಕನಸಿತ್ತು ಈಶಾ ಫೌಂಡೇಶನಲ್ಲಿ ನಾನು ಮಹಾಶಿವರಾತ್ರಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಅದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ ವರ್ಷ ಆಗಿದ್ದು ಇನ್ನೊಂದು ಮೇಜರ್ ಹೊಡೆತ ಏನಪ್ಪ ಅಂದರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಸ್ಕೊಂಡವ್ರನ್ನ ದೂರ ಮಾಡ್ಕೊಂಡಿದ್ದೀನಿ. ನನ್ನ ತಪ್ಪು ಅವ್ರ ತಪ್ಪು ಅಂತ ಗೊತ್ತಿಲ್ಲ, ಬಟ್ ಸಿಚುವೇಶನ್ ತಪ್ಪು ಅಥವಾ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಇಬ್ಬರು ಕಳ್ಕೊಂಡ್ವಿ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರದ್ದು ಈ ವರ್ಷನೇ ಅವ್ರದ್ದು ಮದುವೆ ಇದ್ದಿದ್ದು. ಬಟ್ ನಾನು ಸ್ಟ್ರೇಂಜರ್ ಆಗಿ ಮದುವೆಗೆ ಹೋಗಿದ್ದೆ. ಸೊ ಅದು ತುಂಬಾ ನನಗೆ ಮನಸ್ಸಿಗೆ ನೋವು.
ಸೊ ಯಾಕೆಂದರೆ ಅಷ್ಟು ಕ್ಲೋಸ್ ಆಗಿರ್ತೀವಿ, ಸಡನ್ನಾಗಿ ಏನೋ ಒಂದು ವಿಷಯಕ್ಕೆ ದೂರ ಆಗೋದು ನನಗೇನೋ ಇಷ್ಟ ಆಗಲಿಲ್ಲ. ಆಮೇಲೆ ದೊಡ್ಡವರಾದಮೇಲೆ ಒಂದು ಫ್ರೆಂಡ್ಶಿಪ್ ಅಥವಾ ಇವರೇ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಫಿಕ್ಸ್ ಆಗಿರ್ತೀವಲ್ಲ, ಸೊ ಅವಾಗ ಅವ್ರ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ದೂರ ಆದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಆ್ಯಂಡ್ ಈ ವರ್ಷ ಅದು ಅನುಭವಿಸ್ಬಿಟ್ಟೆ ನಾನು. ಆ್ಯಂಡ್ ನೆಕ್ಸ್ಟು ಯೋಗ. ಆ್ಯಕ್ಚುಲಿ ನಾನು ಚೆನ್ನಾಗೇ ಸ್ಟಾರ್ಟ್ ಮಾಡಿದೆ, ಹಾಗೆ ಚೆನ್ನಾಗೇ ಎಂಡ್ ಮಾಡಿದೆ. ಒಂದು 20 ಡೇಸ್ ಮಾಡ್ತೀನಿ, ಮತ್ತೆ ಡ್ರಾಪ್, ಮತ್ತೆ 10 ಡೇಸ್ ಮಾಡ್ತೀನಿ, ಹಂಗೆ ಡ್ರಾಪ್. ಈ ಸರಿ ಕಾನ್ಸಂಟ್ರೇಟೇ ಬರಲಿಲ್ಲ. ಎಷ್ಟು ಅಂದ್ಕೊಂಡಿದ್ದೀನಿ ಅಂದರೆ ಗೊತ್ತಿಲ್ಲ, ಇಲ್ಲ ನಾನು ಇವತ್ತು ಮಾಡಲೇಬೇಕು ಅಂತ ಫಿಕ್ಸ್ ಆಗಿರ್ತೀನಿ, ಮಾಡ್ತೀನಿ, ಏನೋ ಕಷ್ಟಪಟ್ಟು ಮಾಡ್ದಂಗೆ ಫೀಲು. ಒಂದೊಂದು ಸರಿ ನಾನು ಅಳ್ಕೊಂಡು ಮಾಡಿರ್ತೀನಿ, ಯಾಕಂದರೆ ಅಷ್ಟು ಕಷ್ಟ ಆಗ್ತಿದೆಯಲ್ಲ, ಯಾಕೆ ನಾನು ಬೇಕು ಅಂತ ಮಾಡ್ತಾಯಿದ್ದೀನಿ ಅನ್ನೋ ಫೀಲಲ್ಲಿ ಮಾಡ್ತಾಯಿರ್ತೀನಿ. ಸೊ ಈ ಸರಿ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಯೋಗ ಅಂತೂ ಮಾಡಲಿಲ್ಲ. ಸೊ ಅದೊಂದು ಮೇಜರ್ ಇಶ್ಯೂ ನಂದು ಈ ಒಂದು ವರ್ಷದಲ್ಲಿ. ನನ್ನ ಕೆಲಸ ಒಂದೊಂದು ಓಕೆ, ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಸೊ ಎಲ್ಲ ತಲೆಗೆ ತಗೊಂಡಾಗ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ ಈ ಸರಿ. ನಾನು ಅಷ್ಟು ಆ್ಯಕ್ಟಿವ್ ಆಗೂ ಇರಲಿಲ್ಲ ಈ ವರ್ಷ, ಹೇಳಬೇಕು ಅಂತ ಅಂದರೆ. ಎಲ್ಲೋ ಒಂದು ಅಪರೂಪಕ್ಕೆ ಏನಾದರೂ ಮೂಡ್ ಬಂದರೆ ಏನಾದರೂ ಓಕೆ ಈ ಒಂದು ವಿಡಿಯೋ ಮಾಡಬೇಕಪ್ಪ, ಈ ಒಂದು ಕಾಂಟೆಂಟ್ ಮಾಡಬೇಕಪ್ಪ ಅಂತ ಅಷ್ಟು ಮಾತ್ರ ನಾನು ಆ್ಯಕ್ಟಿವ್ ಆಗಿದ್ದೆ, ಬಿಟ್ಟರೆ ಫುಲ್ಲು ಫೋಕಸ್ಡ್ ಆಗಿರಲಿಲ್ಲ. ಆ್ಯಂಡ್ ನನಗೆ ಕೆಲಸದಲ್ಲೂ ಹೊಡ್ತಾ ಬಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಬೆಸ್ಟ್ ಮೆಮೊರಿ ಅಂತ ಅಂದರೆ ಈ ವರ್ಷದ ವಿಯಟ್ನಾಂ ಟ್ರಿಪ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಅಷ್ಟು ಮರೆಯೋಕ್ಕೆ ಆಗಲ್ಲ. ಒಂದೊಂದು ದಿನವೂ ಅವರಿರಲಿಲ್ಲ ಅಂದರೆ ಈ ಒಂದು ಟ್ರಿಪ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಅಕ್ಷರ, ಚೇತನ ಆ್ಯಂಡ್ ಅಶೋಕ್ ಅವರು ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಒಂದು ಮೆಮೊರಿ ಕ್ರಿಯೇಟ್ ಮಾಡೋಕ್ಕೆ. ಈ ವರ್ಷದಲ್ಲಿ ಅದೊಂದೇ ಮೇಜರ್ ನಾನು ಹ್ಯಾಪಿಯಾಗಿದ್ದಿದ್ದು ಆ ಡೇಸ್ ಮಾತ್ರ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಇದೆ, ತುಂಬ ಜನ ನನಗೆ ಫ್ರೆಂಡ್ಸ್ ಆದರು, ಆ್ಯಂಡ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಒಂದೊಂದು ಒಂದು ಹ್ಯಾಬಿಟ್ನ ಬಿಟ್ಟಿದ್ದೀನಿ. ಸೊ ಒಂಥರ ಎಮೋಷ್ನಲ್ ಆಗಿದ್ದು ಈ ವರ್ಷ ಅಂತಲೇ ಹೇಳ್ಬೋದು. ತುಂಬ ಹಾರ್ಡಾಗಿದ್ದೆ, ಲೈಕ್ ಹೇಗೆ ಅಂದರೆ ಒಬ್ಬ ಜನನ ಹೆಂಗೆ ಟ್ರೀಟ್ ಮಾಡೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಈ ವರ್ಷ ಅದನ್ನು ನಾನು ಕಲ್ತ್ಕೊಂಡೆ. ಸೊ ಅದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಬಿಗ್ ಬಾಸ್ ತುಂಬ ಜನ ಕೇಳ್ತಾ ಇದ್ರಿ, ಬಿಗ್ ಬಾಸಿಗೆ ನಿಮಗೆ ಇನ್ವೈಟ್ ಮಾಡಿಲ್ವಾ ಅಥವಾ ಕರೆದಿಲ್ವಾ, ಬಿಗ್ ಬಾಸಿಗೆ ಯಾಕೆ ಹೋಗಿಲ್ಲ ಅಂತ. ಆ್ಯಂಡ್ ನನಗೆ ಕಂಟಿನ್ಯೂಯಸ್ ಆಗಿ 4 ವರ್ಷದಿಂದನೂ ಕಾಲ್ ಬಂದಿತ್ತು, ಹೌದು. ಬಟ್ ಈ ವರ್ಷವೂ ಬಂದಿತ್ತು. ನಾನು ಫಸ್ಟ್ ವರ್ಷ ನಾನು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದ್ದೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಈ ವರ್ಷ ನಾನು ಇಂಟರ್ವ್ಯೂ ಏನೂ ಅಟೆಂಡ್ ಮಾಡಿಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಬೇಡ ಅಂತ ಅಂದೆ. ಬಿಕಾಸ್ ನನಗೆ ಬಿಗ್ ಬಾಸ್ ಅಲ್ಲ ಅಂತ ಅನಿಸ್ತು. ಬಿಕಾಸ್ ನಾನು ಅಷ್ಟು ಒಂದು ಲೈಕ್ ಹೇಗೆ ಅಂದರೆ ಎಲ್ಲ ಹೇಳಬೇಕು ಅಥವಾ ಅಳಬೇಕು, ಜಗಳ ಮಾಡಬೇಕು, ಆ ಥರ ಪರ್ಸನ್ನೇ ಅಲ್ಲ. ನಂಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ, ಬಟ್ ಇದೆಲ್ಲ ಇರುತ್ತಲ್ಲ ಎಮೋಷನ್ಸು, ಆಮೇಲೆ ಇನ್ನೊಬ್ಬರಿಗೆ ನೆಗೆಟಿವಿಟಿ ಹೇಳಬೇಕು, ಇನ್ನೊಬ್ರನ್ನ ಹೀಯಾಳಿಸ್ಬೇಕು, ಅಥವಾ ಅದೆಲ್ಲ ನನಗಾಗಲ್ಲ ಅಂತ ಅನಿಸ್ತು. ಸೊ ಐ ಡಿಸೈಡ್ ಹೋಗಬಾರ್ದು ಅಂತ ಅಂದ್ಕೊಂಡೆ ಬಿಗ್ ಬಾಸಿಗೆ. ಸೊ ಮುಂದೆ ನೋಡೋಣ, ಗೊತ್ತಿಲ್ಲ. ಬಟ್ ಅಟ್ ಪ್ರೆಸೆಂಟ್ ನನ್ನ ತಲೆಯಲ್ಲಿ ಬಿಗ್ ಬಾಸ್ ಬೇಡ, ನನ್ನ ವ್ಯಕ್ತಿತ್ವಕ್ಕೆ ಅದಲ್ಲ ಅಂತ ಅನಿಸ್ತು. ಸೊ ನೋ ಬಿಗ್ ಬಾಸ್. ನೆಕ್ಸ್ಟು ಈ ಸರಿ ಮೆಟಾ ಇವೆಂಟ್ ಇತ್ತು, ಇನ್ವೈಟ್ ಮಾಡಿದರು, ಎಲ್ಲ ಕ್ರಿಯೇಟರ್ಸು ಬಂದಿದ್ದರು. ಅಲ್ಲಿ ನನಗೆ ಯಾರೋ ಆಗದಿಲ್ದವ್ರಿದ್ರು, ಅದಕ್ಕೋಸ್ಕರ ಆ ಆಪರ್ಚುನಿಟಿ ಬಿಟ್ಟು ಹಾಕಿದ್ದೆ. ಫ್ಲೈಟ್ ಬುಕ್ ಆಗಿತ್ತು, ರೂಮ್ ಬುಕ್ ಆಗಿತ್ತು. ಸೊ ಅವರು ಬರ್ತಿದ್ದಾರೆ ಅಂತ ಗೊತ್ತಾದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡೆ. ಈ ಒಂದು ಕೆಟ್ಟ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ವರ್ಷ ಬಿಡೋಣ ಅಂತ ಅಂದ್ಕೊಂಡ್ರೂ ಅದು ಆಗಲಿಲ್ಲ ಈ ಒಂದು ಹ್ಯಾಬಿಟ್ಟು. ನಂಗೆ ಹಂಗೇನೆ, ಯಾರಾದರೂ ಒಬ್ಬರು ಆಗದಿಲ್ದವ್ರು ಇದ್ದರೆ ನಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಎಷ್ಟೇ ದೊಡ್ಡ ಇವೆಂಟ್ ಆಗಲಿ, ಎಷ್ಟೇ ದೊಡ್ಡ ಆಪರ್ಚುನಿಟಿ ಸಿಕ್ಕಿದ್ರೂ ಬೇಡ, ನನಗೆ ಅವ್ರ ಕಡೆಯಿಂದ ನಾನು ದೂರ ಇರಬೇಕು. ಅವ್ರಿಗೆ ಏನಾರ ಸಿಗಲಿ, ಬಟ್ ಅವ್ರ ಕಡೆಯಿಂದ ಅವ್ರ ಹತ್ರನೂ ಹೋಗಬಾರ್ದು. ಆ ಥರ ಒಂದು ಕೆಟ್ಟ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅದು ಚೇಂಜ್ ಮಾಡ್ಕೋಬೇಕು ಅಂತ ಎಷ್ಟು ವರ್ಷದಿಂದ ಅಂದ್ಕೊಂಡ್ಬಂದ್ರೂ ಆಗ್ತಾಯಿಲ್ಲ. ಇದು ಹೋಗ್ಬಿಡ್ತು, ಇವಾಗ ನೆಕ್ಸ್ಟ್ ವರ್ಷ ನೋಡೋಣ. 2026 ಏನಾದರೂ ಚೇಂಜ್ ಆದರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಆಯಿತಾ. ಬಟ್ ಈ ಹ್ಯಾಬಿಟ್ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮೇನ್ ನನ್ನ ಬರ್ಡೇ ಆಯಿತು. ಸೊ ಆ ಬರ್ಡೇ ವ್ಲಾಗೆಲ್ಲ ನೀವೇ ನೋಡಿದ್ದೀರಾ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಇನ್ನೊಂದು ಮೇಜರ್ ಇಶ್ಯೂ ಅಂತ ಅಂದರೆ ನಾನು ಮಂತ್ರಾಲಯಕ್ಕೆ ಈ ಸರಿ ಹೋಗಲಿಲ್ಲ.
1 ವರ್ಷದ ಮೇಲಾಯಿತು. ಸೊ ಅಷ್ಟು ಹತ್ರಕ್ಕೆ ಹೋಗಿನೂ ಕರ್ಸ್ಕೊಳ್ಲಿಲ್ಲ ದೇವರು. ಆ ಒಂದು ಕೊರಗು ನನ್ನಲ್ಲಿ ಇರುತ್ತೆ. ರಾಯರು ಕರ್ಸ್ಕೋಬೇಕು ಅನಿಸ್ದಾಗ ಅವ್ರು ಕರ್ಸ್ಕೊತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಬೇಜಾರಿದೆ. ಈ ಡಿಸೆಂಬರಲ್ಲಂತೂ ಹಂಪಿಗೆ ಹೋದ್ವಿ. ಸೊ ಅದೊಂದು ಚೆನ್ನಾಗಿರೋ ಟ್ರಿಪ್ ಮಾಡ್ಕೊಂಬಂದೆ. ಒಂಥರ ಸ್ಪಿರಿಚುವಲ್ ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಆಮೇಲೆ ಇನ್ನು ಸಾಕಷ್ಟು ಟೆಂಪಲ್ಸ್ಗೆ ಹೋಗಿದ್ದೆ. ಆ್ಯಂಡ್ ಇಷ್ಟೇ. ಇದರಲ್ಲಿ ಎಷ್ಟು ಪಾಸಿಟಿವ್ ಇತ್ತು, ಇದು ಎಷ್ಟು ನೆಗೆಟಿವ್ ಇತ್ತು. ಪಾಸಿಟಿವ್ ಇಷ್ಟ ಇದ್ದಿದ್ದು, ನೆಗೆಟಿವ್ ಇಷ್ಟಿತ್ತು ಈ ಸರಿ. ನಂಗೆ ಅದಕ್ಕೆ ಈ ವರ್ಷ ನೆನೆಸ್ಕೊಳ್ಳೋಕ್ಕೂ ಬೇಜಾರು. ಒಳ್ಳೆ ನನಗೆ ಇಷ್ಟ ಇಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ ಇದೆ ನನಗಲ್ಲ, ಚೇತನಂಗೆ. ಬರಮ್ಮ ಚೇತನ, ಬಾ. ತುಂಬ ಜನ ಕೇಳ್ತಾರೆ ಗೊತ್ತಾ ನಿನ್ನ ಬಗ್ಗೆ, ಅವ್ರ ಬಗ್ಗೆನೂ ಸ್ವಲ್ಪ ಹೇಳಿ ಹಂಗೆ ಹಿಂಗೆ ಅಂತ. ಸೊ ನಿಂದು ಪಾಸಿಟಿವ್, ನೆಗೆಟಿವ್ ಅಥವಾ ಈ ವರ್ಷ ಹೆಂಗಿದೆ ಅಂತ ಜಸ್ಟ್ ಒಂದು ಶಾರ್ಟ್ ಲೈನಲ್ಲಿ ಹೇಳ್ಬಾ. ಭಯ ಪಡ್ಕೋಬೇಡ ಆಯಿತಾ. ನಾ ಫ್ಯಾಮಿಲಿ ಪುಟ್ಟದ್ದು, ಆ ಪುಟ್ಟು ಫ್ಯಾಮಿಲಿಲೇ ನಿನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅಯ್ಯೋ ಕಲ್ತಿದ್ದಾಳೆ ಮಾತು. ವಾ, ಇದೊಂದು ಅವಳು ಹೇಳಲೇ ಇಲ್ಲ ಈ ವರ್ಷ ತುಂಬ ಚೆನ್ನಾಗಿ ಮಾತು ಕಲ್ತಿದ್ದೀನಿ ಅಂತ. ಹೌದೌದು. ನಿಮಗೆ ಗೊತ್ತಿರುತ್ತೆ ನಾನು ಫಸ್ಟ್ ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ತಿದ್ದೆ ಆ್ಯಂಡ್ ಇವಾಗ ಹೆಂಗೆ ಮಾತಾಡ್ತಿದ್ದೀನಿ, ಡಿಫ್ರೆನ್ಸ್ ಅಂದರೆ ನನ್ನ ನೋಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ, ಆಗಾಗ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ. ಸೊ ಈ ಒಂದು ವರ್ಷದಲ್ಲಿ 2025 ಏನೇನು ಕಲಿತೆ, ಏನೇನು ಕಲ್ತಿಲ್ಲ, ಏನೇನು ಸ್ಯಾಟಿಸ್ಫೈ ಆಯಿತು, ಸೊ ಹೇಳ್ಬೇಕಾ? ಅಫ್ಕೋರ್ಸ್ ಬೇಗ. ಈ ವರ್ಷ ಮೇಯ್ನಾಗಿ ನಂದು ರೆಸಲ್ಯೂಷನ್ ಪ್ರಕಾರ ನಾನು ಕಾರ್ ಲೋನ್ ತೀರಿಸ್ಬೇಕಾಗಿತ್ತು. EMI ಅದು ತೀರ್ಸೋಕ್ಕಾಗಿಲ್ಲ. ಗುಡ್. ಆ್ಯಂಡ್ ಒಂದು ಇಂಟರ್ನ್ಯಾಷ್ನಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಸ್ಯಾಟಿಸ್ಫೈ ಆಗಿದೆ. ಮೇಯ್ನಾಗಿ ಒಂಚೂರು ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಂಡಿದ್ದೀನಿ. ಹಾಂ, ಕಾನ್ಫಿಡೆನ್ಸ್ ಯಾವ ಥರ ಅಂತ ಅಂದರೆ, ಇವಾಗ ಲೈಕ್ ಜನ ಮಾತಾಡ್ತಿದ್ರು, ಮುಂಚೆ ಎಲ್ಲ ತುಂಬ ಭಯ ಪಡ್ಕೊತಿದ್ದೆ. ಲೈಕ್ ಹಂಗೆ ಆಡ್ಕೊಳ್ಳೋರಲ್ಲ, ನೀವು ತೆಳ್ಳ ಇದ್ದೀರಾ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮುಂಚೆ ಓಕೆ ಭಯ ಪಡ್ಕೊತಿದ್ದೆ. ಇವ್ರು ಏನು ಹಿಂಗೆ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕೆಲವೊಂದು ಲೊಕೇಶನ್ಗೆ ಹೋಗ್ತಿರ್ಲಿಲ್ಲ ಅಥವಾ ಒಂದು ಪೋಸ್ಟ್ ಕೂಡ ಮಾಡ್ತಿರ್ಲಿಲ್ಲ. ಆಮೇಲೆ ಇವಳ್ದು ಚಾನಲಿಗೆ ಕೂಡ ಬರ್ತಿರ್ಲಿಲ್ಲ ಎಲ್ಲಿ. ನೀವು ಮೇಜರಾಗಿ ಬ್ಯಾಕ್ ಎಂಡಲ್ಲೇ ನೋಡಿರ್ತೀರ ಅಷ್ಟೇ. ಈ ವರ್ಷ ಅಂತೂ ಫುಲ್ ಮೇಜರಾಗಿ ನಾನೇ ಬಂದುಬಿಟ್ಟಿದ್ದೀನಿ. ಸೊ ಅದೇ ಜನ ಏನು ಬೇಕಾದ್ರೂ ಅಂತಾರೆ, ನಮ್ಮ ಪಾಡಿಗೆ ನಾವು ಇರಬೇಕು. ಏನು ದಪ್ಪ ಇದ್ರೂ ಮಾತಾಡ್ತಾರೆ, ತೆಳ್ಳ ಇದ್ರೂ ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಕೆಡ್ದಾಗಿದ್ರು ಮಾತಾಡ್ತಾರೆ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅಂತ ನಾನು ಅಂದ್ಕೊಂಡು, ಹೌದು ಗುರು ನಾನು ತೆಳ್ಳನೇ ಇದ್ದೀನಿ, ನೀನು ಆಡ್ತೀಯಾ, ನಿನ್ನ ಬಾಯಿ ನೋವುತ್ತೆ. ಸೊ ನನಗೆ ನಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಈ ವರ್ಷ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಸೋಲೋ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ವರ್ಷ, ಬಟ್ ಆಗಿಲ್ಲ. ಆ್ಯಂಡ್ 2026 ಪ್ರಾಬಬ್ಲಿ ನಾನು ನನ್ನ ಬರ್ಡೇ ಟೈಮಿಗೆ ಹೋಗ್ತೀನಿ ಯಾರಿಗೂ ಸಿಗ್ದಲೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭೂಮಿಕಾ, ಇನ್ನೇನು ಅಂದ್ಕೊಂಡಿದ್ದೆ ನಾನು, ಹಾಂ, ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ರಿಗೂ ಹರ್ಟ್ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ನಾನೇ. ದಟ್ ಈಸ್ ಮ್ಯಾಂಡೇಟರಿ. ಇಫ್ ಯು ಹರ್ಟ್ ಮೀ ಐ ವಿಲ್ ಡೆಫಿನೆಟ್ಲಿ ಹರ್ಟ್ ಯು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅವಳು ನನಗೆ ಇಷ್ಟು ಹರ್ಟ್ ಮಾಡ್ತಾಳೆ, ನಾನು ಇಷ್ಟು ಹರ್ಟ್ ಮಾಡ್ತೀನಿ, ಅಷ್ಟೇ ಗೈಸ್ ಡಿಫ್ರೆನ್ಸ್. ಆ್ಯಂಡ್ ತುಂಬ ಜನನ ಕಳ್ಕೊಂಡೆ, ತುಂಬ ಜನ ಫಿಸಿಕಲಿ ಕಳ್ಕೊಂಡೆ, ತುಂಬ ಜನನ ಮನಸ್ಸಿಂದ ಮೈಂಡಿಂದ ಕಳ್ಕೊಂಡೆ, ಅಷ್ಟೇ. ಆಮೇಲೆ ಈ ವರ್ಷ ಕಲ್ತಿದ್ದ ಮೇಜರ್ ಲೆಸನ್ ಏನಪ್ಪ ಅಂತ ಅಂದರೆ, ಗೆಟಿಂಗ್ ಅಟ್ಯಾಚ್ ಟು ಸಮ್ ಒನ್ ಹರ್ಟ್ಸ್ ಎ ಲಾಟ್ ಅನ್ನೋದು ಒಂದನ್ನ ಕಲ್ತ್ಕೊಂಡಿದ್ದೀನಿ ಗೈಸ್, ಅಷ್ಟೇ. ತಗೊಳ್ಳಿ ಮೇಡಮ್, ನಿಮ್ದು ಹೇಳಿ. ನಂದು ಓವರಾಲ್ ಹೇಳಬೇಕು ಅಂತ ಅಂದರೆ, ತುಂಬ ಕಲ್ತಿದ್ದೀನಿ ಆ್ಯಂಡ್ ತುಂಬ ಕಳ್ಕೊಂಡಿದ್ದೀನಿ. ಬಟ್ ಆದಷ್ಟು ನಾನು ಸಮಾಧಾನ ಆಗಿರಬೇಕು ಅಂತ ಅಂದ್ಕೊಂಡೆ ಅಷ್ಟೇ. ಸಮಾಧಾನ ಅಂತೆ ಅಪ್ಪ, ಅದಕ್ಕೆ ಅವಮಾನ ಇವಳು. ಹೌದು, ನಾನು ಸ್ವಲ್ಪ ಹೌದು, ಬಟ್ ಯಾ
ಕಲಿತೀನಿ. ಅವಳು ಸಮಾಧಾನವಾಗಿರೋದಿರಲಿ, ನನ್ನ ಸಮಾಧಾನನೂ ಹಾಳು ಮಾಡಿದ್ದಾಳೆ ಇವಳು ಈ ವರ್ಷ. ಅದನ್ನು ನಾನು ಹೇಳಲೇ ಇಲ್ಲ ನಿಮಗೆ. ಅದೆಲ್ಲ ಹೇಳ್ಬಾರ್ದು, ಸೀಕ್ರೆಟ್ ಗಾಯ್ಸ್. ಬರೀ ಖುಷಿಯಾಗಿ ಇರೋಕ್ಕಂತೂ ಆಗಲ್ಲ. ಖುಷಿ ದುಃಖ ಅಳು ಎಲ್ಲ ಇದ್ದರೆ ಮಾತ್ರ ಆ ಲೈಫಿಗೆ ಒಂದು ಕಲರ್ಫುಲ್ ಆಗಿರೋ ಒಂದು ಮೂಮೆಂಟ್ ಸಿಗುತ್ತೆ. ನನಗೊಂದು ಡೈಲಾಗ್ ನೆನಪಾಗ್ತದೆ, ಹೇಳಪ್ಪ. ಗ್ರಾಫು ಹಿಂಗೆ ಇದ್ದರೆ ಸತ್ತೋಗ್ತಾರಂತೆ, ಗ್ರಾಫ್ ಹಿಂಗೆ ಇರಬೇಕಂತೆ, ಅವಾಗ ಲೈಫ್ ಚೆನ್ನಾಗಿರುತ್ತಂತೆ. ಮೋಟಿವೇಶನ್ ರಾಣಿ, ಥ್ಯಾಂಕ್ ಯು. ಸೊ ಇವತ್ತು ಕಷ್ಟ ಅಂತ ನಾವು ಕುಗ್ಬಾರ್ದು. ನಾಳೆ ಪ್ಲೀಸ್ ಏನೋ ಒಂದು ಹೇಳ್ತಾ ಇದ್ದೀನಿ, ನಗ್ಸ್ಬೇಡ ಮಾರೈತಿ. ಈ ಥರ ಪಕ್ಕದಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಇದ್ದರೆ ಈ ಥರನೇ ಹೇಳೋಕ್ಕೇನು ಬಿಡಲ್ಲ. ಸೊ ಗೈಸ್ ನೋಡಿ, ಇವಾಗ ಕಷ್ಟ ಅಂತ ಕುತ್ಕೊಂಡ್ರೆ ಮುಂದೆ ಸುಖವಾಗಿರೋ ಟೈಮಲ್ಲಿ ಎದ್ದೇಳೋಕ್ಕಾಗಲ್ಲ. ಚೆನ್ನಾಗಿದೆಯಾ? ಮೋಟಿವೇಶನ್ ಯಾರಿಗೆ ಸೂಟ್ ಆಗಬೇಕು ಅವರಿಗೆ ಸೂಟ್ ಆಗೋದು. ನಿಂಗೆ ನಾನು ಮೋಟಿವೇಶನ್ ಹೇಳ್ತಿಲ್ಲ, ನಾನು ಅರ್ಥ ಮಾಡಿಕೊಂಡು ಲೈಫ್ನ ಹೇಳ್ತಾ ಇರೋದು, ಆಯಿತಾ? ನಂಗೆ ಗೊತ್ತಾಯಿತು. ಬಿಂದು ಈ ಸತಿ ಮನೆಗೆ ಬಂದಾಗ ಫುಲ್ ಕಳಿಸ್ಬಿಟ್ಟವಳೆ, ಇವಳು ಚೆನ್ನಾಗಿ ಮೋಟಿವೇಶನ್ ಕಲ್ತಿಯಾಳೆ ಗೈಸ್. ಹಾಗೇನೂ ಇಲ್ಲಪ್ಪ. ಈ 2025ನ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಏನು ಮಾಡ್ತೀಯಾ? ಸರ್ಪ್ರೈಸಿಂಗ್. ನಿಗೆ ನಂಗೆ ಯಾವ ವರ್ಡು ನೆನಪಾಗ್ತಾ ಇಲ್ಲ ಗೈಸ್, ನಾನು ಹೇಳ ಪ್ಲೀಸ್. ನೆನ್ಪು ಮಾಡ್ಕೊ ನಿನ್ನ ತಲೆಯಲ್ಲಿ ನೆನ್ಪು ಮಾಡ್ಕೊ. ನಾನು ಈ ಕ್ವೆಶ್ಚನ್ ಯಾಕಾರು ಕೇಳಲ್ಲ, ನನಗೆ ಗೊತ್ತಿಲ್ಲ, ನೀನೇ ಕೇಳ್ದೋಳು, ನಾನು ನಿನಗೆ ಬಿಡಲ್ಲ. ಕೇಳು ಸರಿ ಹೇಳು. ಜೀವನದ ಪಾಠ ಕಲಿಸಿದ ವರ್ಷ. ಒಂದು ವರ್ಡ್ ಹೇಳು ಅಂದರೆ ಒಂದಿಷ್ಟು ಹೇಳಿದ್ದು. ತುಂಬ ಜನ ಕೇಳ್ತಿದ್ರಿ ನ್ಯೂ ಇಯರ್ ಪ್ಲ್ಯಾನ್ಸ್ ಏನು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಇಷ್ಟು ವರ್ಷ ನಾನು ಮನೇಲಿ ಸೆಲೆಬ್ರೇಟ್ ಮಾಡೇ ಇಲ್ಲ. ಗೋವಾಕ್ಕೆ ಹೋಗಿದ್ದೆ, ಅಥವಾ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ, ಅಥವಾ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೆ. ಒಂದೊಂದು ಸರಿ ಪೋಸ್ಟ್ ಹಾಕಿದ್ದೀನಿ, ಒಂದೊಂದು ಸರಿ ಪೋಸ್ಟ್ ಹಾಕಿಲ್ಲ, ಹಂಗೆ ಹೋಗಿದ್ದೀನಿ. ಈ ವರ್ಷ ನಾನು ಮನೇಲೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀವಿ. ನಾನು ನಮ್ಮ ಮನೇಲಿ ಇವ್ರ ಮನೆ. ಇಲ್ಲ ಗೈಸ್, ಇವಳು ನಮ್ಮ ಮನೇಲೆ. ಇಲ್ಲ ಗೈಸ್, ನಾನು ಬರಲ್ಲ, ನಾನೇ ತಗೊಬರ್ತೀನಿ. ಹಿಂಗೆ ಮಾಡಿ ಇವಳು ಒಂದು ಟ್ರಿಪ್ ಕೂಡ ಕರ್ಕೊಂಡು. ಈ ವರ್ಷ ಗೊತ್ತಲ್ಲ ಗೈಸ್, ನಂಗೆ ಇಷ್ಟೊಂದು ಪ್ರಾಬ್ಲಮ್ ಇದೆ, ಅದರಲ್ಲೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕಾಗಿತ್ತಾ? ನೀನು ಇನ್ನೊಂದು ಹೇಳೇ ಇಲ್ಲ ಕಣೆ. ಏನು? ಈ ವರ್ಷ ನಾನು ನಿನಗೆ ಗಿಫ್ಟ್ ಕೊಡ್ಸಿದ್ದೀನಿ ಕಣೆ, ಮೇಜರ್. ಅದನ್ನೇ ಬಿಟ್ಟಿದ್ದಾಳೆ. ಹೇಳಿಲ್ವಾ ಬರ್ಡೇಗೆ? ತುಂಬ ಜನ. ಐಫೋನ್ ಯಾರೇ ಕೊಡ್ಸಿರೋದು? ಎಷ್ಟು ವಿಡಿಯೋದಲ್ಲಿ ಹೇಳ್ಬೇಕು ನಿನಗೆ? ಕೊಡ್ಸಿರೋದು ಒಂದಕ್ಕೆ, ಎಲ್ಲ ವಿಡಿಯೋದಲ್ಲೂ ಹೇಳ್ಬೇಕು. ಐಫೋನ್ ಕೊಡ್ಸಿದ್ದೀನಿ, ಐಫೋನ್. ಗೈಸ್, ನನಗೆ ಇವಳು ಐಫೋನ್ ಕೊಡ್ಸಿದ್ದಾಳೆ, ನನಗೆ ಅದು ತುಂಬ ದೊಡ್ಡ ಬ್ಲೆಸ್ಸಿಂಗ್. ಕ್ರಿಂಜ್ ಚೇತನ. ಆ್ಯಂಡ್ ನಾವು ಈ ವರ್ಷ ತುಂಬಾ ಜಗಳ ಆಡಿದ್ದೀವಿ ಗೈಸ್, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ನಿಮ್ಮ ಕಣ್ಣು ಬಿದ್ದು 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 ಈ ಥರ ಆಗೋಗಿದ್ದೀವಿ. ಆದರೂ ನಾವು ಛಲ ಬಿಡಲ್ಲ. ಜಗಳ ಮಾಡೋಕ್ಕೆ ಛಲ ಬಿಡಲ್ಲ. ಜಗಳ ಮಾಡೋಕ್ಕೆ ಛಲ ಬಿಡಲ್ಲ. ಬಟ್ ಏನಪ್ಪ ಅಂತ ಅಂದರೆ, ಜಗಳ ಆಡಿದ್ಮೇಲೆ ನಾನು ತುಂಬ ಬೇಗ ಸಮಾಧಾನ ಆಗ್ತೀನಲ್ಲ, ಹಾಗಾಗಿ ನಾವಿಬ್ಬರು ಕಂಟಿನ್ಯೂ ಹಾಕ್ಕೊಂಡು ಬಂದಿದ್ದೀವಿ ಅಷ್ಟೇ ಗೈಸ್. ನಿಮ್ಮ ಫ್ರೆಂಡ್ಶಿಪ್ಪು ಹಂಗೆ ಉಳಿಸ್ಕೊಂಡೋಗಿ, ಯಾಕಂದರೆ ಇತ್ತೀಚೆಗೆ ಫ್ರೆಂಡ್ಶಿಪ್ಪಿಗಂತೂ ಬೆಲೆನೇ ಇಲ್ಲ. ಅಷ್ಟು ಈಸಿಯಾಗಿ ಬಿಡ್ಕೊಡ್ಬೇಡಿ ಯಾರೂ. ಇಷ್ಟು ವಿಡಿಯೋ ನೋಡ್ಕೊಸೋದು, ಇಷ್ಟು ವಿಡಿಯೋನ ಕೊಡು. ಸೊ ಏನೇನಾಯಿತು ಈ ವರ್ಷದಲ್ಲಿ ಅಂತ ಅವಳು ಹೇಳಿದ್ದಾಳೆ, ನಾನು ಹೇಳಿದ್ದೀನಿ. ಸೊ ನೀವು ಎಲ್ಲ ಕೇಳಿದ್ದೀರಾ, ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು, ಆ್ಯಂಡ್ ನೀವು ಈ ಒಂದು ವರ್ಷನ ಯಾವ ಒಂದು ವರ್ಡಿಂದ ಸ್ಪೆಸಿಫೈ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಾನೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಭೂಮಿಕಾ ಬಸವರಾಜ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಅದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಬೇಡ್ಕೊತಾ ಇದ್ದೀನಿ. ಆ್ಯಂಡ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನಿಂಗಂತೂ ಕೊಡಲ್ಲ. ಕೊಡು ಬೇಗ, ಕೊಡಲ್ಲ. ಅಲ್ಲಿ ನೋಡ್ತಾ ಇದ್ದಾರೆ. ಬಾಯ್. ಹಿಂಗೆ ಮಾಡೋದು, ಬರೀ ಹಿಂಗೆ ಮಾಡಿ ಇವಳು ನನಗೆ ನೋಡಿ. ಇದು ಟೀನ್ ಬರುತ್ತೆ, ಟೀನ್. ಇಬ್ರು ಟ್ವಿನ್ನಿಂಗ್ ಆಗಲಿ, ಗೊತ್ತಾ? ಅವಳು ಕೊಟ್ಟಿದ್ದು ಶರ್ಟ್, ಇಲ್ಲಿ ನಾನೇ ಹೇಳಿದ್ದು ಇಬ್ರು ಬ್ಲ್ಯಾಕ್ ಹಾಕೊಳ್ಳೋಣ ಅಂತ. ನೋಡಿ, ನಿಮ್ಮ ಮುಂದೆ ಡವ್ ಮಾಡ್ತಾಳೆ. ಇನ್ನು ಯೂಟ್ಯೂಬ್ ಮಾಡೋಕ್ಕೆ ಲಾಯ್ಕಿಲ್ಲ, ಓ ಕಡೆ.